ಮಂಗಳೂರಲ್ಲಿ ಈ ಥರ ಕರಿ ತುಂಬ ಜನ ಮಾಡ್ತಾರೆ. ಸೊ ನಾನು ಮಾಡ್ತಾ ಇದ್ದೇನೆ, ಬನ್ನಿ ನೋಡುವ. ಸೊ ಬಿಸಿಯಾದ ಪಾತ್ರೆಗೆ ಒಂಚೂರು ಎಣ್ಣೆ ಹಾಕಿ, ಸೊ ಹೋಲ್ ಸ್ಪೈಸಸ್ ತಗೊಳ್ಳಿ. ಅದಾದಮೇಲೆ ಚಾಪ್ ಮಾಡಿದ ಒಂಚೂರು ಜಿಂಜರ್ ಮತ್ತು ಒಂದು 3 ಆನಿಯನ್ಸ್ ತಗೊಂಡಿದ್ದೇನೆ. ನಾನು ಅದನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿದ್ದೇನೆ. ನಿಮಗೆ ಬೇಕಾದರೆ ಸ್ಲೈಸಸ್ ಆಗಿನೂ ಕಟ್ ಮಾಡ್ಕೋಬೋದು. ಸೊ ನಾನು ತುಂಬ ಸ್ಮಾಲ್ ಪೀಸಸ್ ಆಗಿ ಆನಿಯನ್ಸ್ನ ಕಟ್ ಮಾಡಿದ್ದೇನೆ. ಸೊ ಅದಕ್ಕೆ ಆ್ಯಡ್ ಮಾಡಿಕೊಂಡು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂಚೂರು ಎಣ್ಣೆ ಫುಲ್ ಕವರ್ ಆಗಲಿ ಆನಿಯನ್ಗೆ. ಸೊ ಆನಿಯನ್ ಒಂಚೂರು ಗೋಲ್ಡನ್ ಬ್ರೌನ್ ಆಗುವ ತನಕ ನಿಮಗೆ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಬೇಗ ಬ್ರೌನ್ ಆಗಲಿಕ್ಕೆ ಮತ್ತು ಬೇಗ ಸೌತೆ ಆಗಲಿಕ್ಕೆ ನಾನು ನಾರ್ಮಲಿ ಒಂದು ಟಿಪ್ಸ್ ಹೇಳ್ತೇನೆ, ಸಾಲ್ಟ್. ಸೊ ಸಾಲ್ಟ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಬೇಗ ನಿಮ್ಮ ಆನಿಯನ್ ಸೌತೆ ಆಗಿಬಿಡುತ್ತೆ. ಓಕೆ, ತುಂಬ ಜನರಿಗೆ ಗೊತ್ತು, ಬಟ್ ನಾನು ಜಸ್ಟ್ ಹೇಳ್ತಾ ಇದ್ದೇನೆ. ಓಕೆ, ಅದಾದಮೇಲೆ ಒಂದು ಹಾಫ್ ಟೊಮ್ಯಾಟೊ ಹಾಕ್ತಿದ್ದಾನೆ. ಒಂಚೂರು ದೊಡ್ಡ ಟೊಮ್ಯಾಟೊ ಆಗಿರೋದ್ರಿಂದ ಇದು ಹಾಫೇ. ಸೊ ನಾರ್ಮಲಿ ಚಿಕ್ಕ ಟೊಮ್ಯಾಟೊ ಅಂತ ಹೇಳಿದ್ರೆ 1 ಪೋರ್ಷನ್ ಇಷ್ಟೇ ಇರುತ್ತೆ. ಸೊ ಗೋಲ್ಡನ್ ಬ್ರೌನ್ ಆದಮೇಲೆ ನಾನು ಕ್ಲೀನ್ ಮಾಡಿದ ಒಂದು ½ kg ಚಿಕನ್ ಇದೆ. ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಸೊ ಇದನ್ನು ಕೂಡ ಒಳ್ಳೆ ಮಿಕ್ಸ್ ಮಾಡಿ ಚಿಕನ್ ಹಸಿ ವಾಸನೆ ಹೋಗ್ಲಿಕ್ಕೆ ನಾನೊಂಚೂರು ಟರ್ಮರಿಕ್ ಪೌಡರ್ ಕೂಡ ಆ್ಯಡ್ ಮಾಡ್ತಿದ್ದೇನೆ. ಇದಕ್ಕೆ ನಿಮಗೆ ಬೇಕಾದರೆ ಸ್ಕಿಪ್ ಮಾಡ್ಬೋದು. ಸೊ ಇದನ್ನು ಒಂದು 10 ಮಿನಿಟ್ಸ್ಗೆ ಮುಚ್ಚಿಡ್ತಿದ್ದೇನೆ, ಸೊ ದ್ಯಾಟ್ ಚಿಕನ್ದು ವಾಟರ್ ಬಿಡಲಿ ಅಂತ. ಸೊ ಅದಕ್ಕೆ ಎಕ್ಸ್ಟ್ರಾ ನೀವು ನೀರು ಆ್ಯಡ್ ಮಾಡಬೇಕಂತಲೇ ಇಲ್ಲ. ನ್ಯಾಚುರಲ್ ಆಗೇ ಇಷ್ಟು ವಾಟರ್ ಚಿಕನ್ ರಿಲೀಸ್ ಮಾಡಿದೆ. ಸೊ ಅದನ್ನು ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಮಾಡಿಸಿ ಆಲ್ಮೋಸ್ಟ್ ಇದೊಂದು ಹಾಫ್ ಡನ್ ಆಗಿದೆ, ಹಾಫ್ ಡನ್ ಚಿಕನ್ ಕುಕ್ಡ್ ಆಗಿದೆ. ಸೊ ನಾನಿವಾಗ ನನ್ನ ಫೇವ್ರೆಟ್ ಚಿಕನ್ ಮಸಾಲ SRR ಇದು ಚಿಕನ್ ಸುಕ್ಕ ಮಸಾಲ ಆ್ಯಡ್ ಮಾಡ್ತಿದ್ದೇನೆ. ಚಿಕನ್ ಸುಕ್ಕ ಮಸಾಲ ನಾವು ಗ್ರೇವಿ ಆಗಿನೂ ಮಾಡ್ಬೋದು, ಇದನ್ನು ಚಿಕನ್ ಸುಕ್ಕ ಆಗಿನೂ ಮಾಡ್ಬೋದು. ಸೊ ನಾರ್ಮಲಿ ನಾನು 2 ಡೇಸ್ಗೆ ಒಮ್ಮೆ ಕರಿ ಮಾಡೋದ್ರಿಂದ ಸೊ ನಾನು ಇವಾಗ ಗ್ರೇವಿನೇ ಮಾಡ್ತಿದ್ದೇನೆ, ಚಿಕನ್ ಸುಕ್ಕ ಮಾಡ್ತಾ ಇಲ್ಲ. ಚಿಕನ್ ಸುಕ್ಕ ಮಾಡಿದ್ರೆ ಒಂದೇ ದಿನದಲ್ಲಿ ಗೊಳಂಕ್ ಎಲ್ಲ ಖಾಲಿ ಆಗುತ್ತೆ. ಸೊ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಿದ್ದೇನೆ ಚಿಕನ್ ಮಸಾಲ ಏನಿದೆ ಅದರದ್ದೊಂದು ಹಸಿ ವಾಸನೆ ಹೋಗ್ಲಿಕ್ಕೆ. ಓಕೆ, ಸೊ ಇವಾಗ ಚಿಕನ್ ಮಸಾಲ ಕುಕ್ ಆಗಿದೆ, ಯಾಕಂದರೆ ಎಣ್ಣೆ ಬಿಡ್ತಾ ಇದೆ ಅಲ್ವಾ. ಸೊ ಇದಕ್ಕೆ ನಾನು ಇವಾಗ ಕೋಕೋನಟ್ ಆ್ಯಡ್ ಮಾಡ್ತಿದ್ದೇನೆ. ಅಫ್ಕೋರ್ಸ್ ಮ್ಯಾಂಗ್ಳೂರಿಯನ್ಸ್ ಅಂದರೆ ಕೋಕೋನಟ್ ಇದ್ದೇ ಇರುತ್ತೆ ಅಲ್ವಾ. ನಿಮಗೆ ಬೇಕಾದರೆ ಕೋಕೋನಟ್ ಸ್ಕಿಪ್ ಮಾಡ್ಬೋದು, ನಿಮಗೆ ಜಾಸ್ತಿ ಸ್ಪೈಸಿ ಇಷ್ಟ ಆದರೆ. ಬಟ್ ಇಲ್ಲಿ ಸ್ಪೈಸಿ ಇರುತ್ತೆ, ಬಟ್ ಸ್ಟಿಲ್ ಆದರೂ ಕೋಕೋನಟ್ ಮಿಲ್ಕ್ ಹಾಕಿದ್ರೆ ಏನಾಗುತ್ತೆ, ಇಲ್ಲಿ ನಾರ್ಮಲಿ ನಿಮ್ಮ ಕರಿ ಏನಿದೆ ತಿಕ್ಕಾಗುತ್ತೆ ಅಲ್ವಾ. ತಿಕ್ಕಾಗಿದೆ ಇವಾಗ ನೀವು ನೀರು ಆ್ಯಡ್ ಮಾಡಿದ್ರು ತುಂಬ ನೀರಾಗಿ ಚಿಕನ್ ಸಾರು ಆಗಿಬಿಡುತ್ತೆ. ಅದೇ ಕೋಕೋನಟ್ ವಾಟರ್ ಹಾಕಿದರೆ, ಕೋಕೋನಟ್ ಗ್ರೈಂಡ್ ಮಾಡಿದೊಂದು ವಾಟರ್ ಹಾಕಿದರೆ ಏನಾಗುತ್ತೆ, ಕರಿ ನಿಮ್ಮದು ತಿಕ್ಕಾಗಿಯೂ ಇರುತ್ತೆ. ರೈಸ್ ಆಗಲಿ, ನೀರು ದೋಸೆ ಆಗಲಿ, ಚಪಾತಿ ಆಗಲಿ ಎಲ್ಲದಕ್ಕೆ ಒಂದು ಸೂಟೇಬಲ್ ಕರಿ ಅಂತಲೇ ಹೇಳ್ಬೋದು. ಸೊ ಅದನ್ನೊಂದು 10 to 15 ಮಿನಿಟ್ಸ್ ನೀವು ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ಮಸಾಲ ಮತ್ತು ಕೋಕೋನಟ್ ಮಿಲ್ಕ್ ಏನಿದೆ ಒಳ್ಳೆ ರೀತಿಯಲ್ಲಿ ಎರಡು ಬ್ಲೆಂಡ್ ಆಗಿ ಹೋಗುತ್ತೆ. ಓಕೆ, ಸೊ ಅದನ್ನು 10 to 15 ಮಿನಿಟ್ಸ್. ಸೊ ನಾರ್ಮಲಿ ನಾನು ಗ್ರೈಂಡ್ ಮಾಡಿ, ಅಂದರೆ ನಾರ್ಮಲ್ ಹೋಲ್ಸ್ ಮಸಾಲಾಸ್ ಏನಿದೆ ಸ್ಪೈಸಸ್ ಎಲ್ಲ ಹಾಕೊಂಡು ಗ್ರೈಂಡ್ ಮಾಡ್ತೇನೆ. ಸೊ ಕಿಚನ್ ಬ್ಯುಸಿ ಇರೋದ್ರಿಂದ ನಾನು ನಾರ್ಮಲಿ ಒಂದು 20 ಮಿನಿಟ್ಸಲ್ಲಿ ಕರಿ ಆಗಿ ಹೋಗಲಿ ಅಂತ ಈ ಥರ ಒಂದು ಸಿಂಪಲ್ ವೇಯಲ್ಲಿ ಮಾಡಿದ್ದೇನೆ. ಕರಿ ಆಲ್ಮೋಸ್ಟ್ ಕುಕ್ ಆಗಿದೆ. ಸೊ ಇವಾಗ ಏನಿಲ್ಲ, ಬಡಿಸೋದು, ತಿನ್ನೋದು ಅಷ್ಟೇ. ನಿಮ್ಗೆ ಇಷ್ಟ ಆಗಿದ್ದಿದ್ರೆ ಲೈಕ್ ಕೊಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ರೀತಿಯ ವಿಡಿಯೋಸ್ ನಾನು ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಅಲ್ಲಿ ತನಕ ಗುಡ್ ನೈಟ್.